ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮೀನಾಕ್ಷಮ್ಮ ಕರಿಯಪ್ಪ ಸರ್ಕಾರಿ ಶಾಲೆಗೆ ಕ್ರೀಡಾ ಸಾಮಗ್ರಿ ಕೊಡುಗೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮತ್ತು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಹಳ್ಳಿ ವಿದ್ಯಾರ್ಥಿಗಳು ದಾನಗಳ ನೆರವು ನೀಡಿದರೆ ನಮ್ಮ ಬಡ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೀನಾಕ್ಷಮ್ಮ ಹೇಳಿದರು. ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದ ಶುಕ್ರವಾರ ಸರ್ಕಾರಿ ಪ್ರಾಥಮಿಕ ಶಾಲೆಗೆ 10,000 ವೆಚ್ಚದ ಕ್ರೀಡಾ ಸಾಮಗ್ರಿಗಳನ್ನು ದೇಣಿಗೆ ನೀಡಿ ಮಾತನಾಡಿದರು. ಪ್ರತಿ ವರ್ಷವೂ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೆ 5,000 ಹಣ ನೀಡುತ್ತೇನೆ. ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಓದುವ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿ ಸ್ವಲ್ಪವಾದರೂ ಸಹಾಯ ನೀಡಿದಂತಾಗುತ್ತದೆ. ನಿಸ್ವಾರ್ಥ ಸೇವೆ ಮತ್ತು ದಾನವು ಮನುಷ್ಯನ ವ್ಯಕ್ತಿತ್ವಕ್ಕೆ ಸಾರ್ಥಕತೆ ನೀಡುತ್ತದೆ. ಮಾಡಿದನೆಂಬುದನ್ನು ಮನದಲ್ಲಿ ಹೊಡೆದರೆ ಏಡಿಸಿ ಕಾಡಿಸಿತು ಶಿವನ ಡಂಕೂರ ಎಂಬಂತೆ ಶಿವಶರಣರ ಅನುಭವ ವಾಣಿಯಂತೆ ಸತ್ಯ ಶುದ್ಧ ಕಾಯಕದ ಮೂಲಕ ಬಂದ ಆದಾಯದಲ್ಲಿ ಒಂದಷ್ಟು ದಾನ ಧರ್ಮ ಮಾಡಿದರೆ ಸಕಲ ಜೀವಾತ್ಮರಿಗೂ ಲೇಸು ಬಯಸುವ ಸಾಮಾಜಿಕ ಪ್ರಜ್ಞೆ ಮೂಡಿಸಲು ಸಾಧ್ಯವಾಗುತ್ತದೆ ಎಂದರು. ವಾಲಿಬಾಲ್, ಹುಪ್ಸ್, ಡಂಬಲ್ಸ್, ಲೆಜಿಮ್ ಹಾಗೂ ರಿಂಗ್ಸ್ಗಳನ್ನು ನೀಡಿದರು. ಎಸ್ಡಿಎಂಸಿ ಅಧ್ಯಕ್ಷ ಡಿಬಿ ಕಿರಣ್, ಸಿಆರ್ಪಿ ಕುಸುಮ, ಶಂಕರಗೌಡ, ರವಿಕುಮಾರ್, ಮುಖ್ಯ ಶಿಕ್ಷಕ ಎಚ್ಎನ್ ರವಿ, ಪಾಪಯ್ಯ ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಕ್ರೀಡಾ ಸಾಮಗ್ರಿಗಳನ್ನು ನಮ್ಮ ದಾನಿಗಳಾಗಿರ್ತಕ್ಕಂಥ ಈ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮೀನಾಕ್ಷಮ್ಮನವರು ಹಾಗೂ ನಾಗೇನಹಳ್ಳಿಯ ಕರಿಯಪ್ಪನವರು ಸತ್ಯಪತಿಗಳಿಬ್ಬರು ಕೂಡ ನಮ್ಮ ಶಾಲೆಗೆ 10,000 ಕ್ರೀಡಾ ಸಾಮಗ್ರಿಗಳಿಗೆ ದೇವರು ಆಯುರಾರೋಗ್ಯವನ್ನು ಕೊಡಲಿ ಅಂತಕ್ಕಂಥ ಶುಭ ಆಶೀರ್ವಾದವನ್ನು ಮೊದಲಿಗೆ ಸರ್ವರ ಪರವಾಗಿ ನಮ್ಮ ಶಿಕ್ಷಕರ ವೃಂದದ ಪರವಾಗಿ ಅರ್ಥ ಇದ್ದೇನೆ. ಹೀಗೆ ಸರ್ಕಾರಿ ಶಾಲೆಗಳಿಗೆ ವಿಶೇಷವಾಗಿ ಇಂಥ ದಾನಗಳನ್ನು ಕೊಡೋದ್ರಿಂದ ಮಕ್ಕಳಲ್ಲಿ ಕಲಿಕೆಯ ಮಟ್ಟವನ್ನು ಹೆಚ್ಚಿಸೋದ್ರ ಜೊತೆಗೆ ಅವರಲ್ಲಿ ಭಾವನಾತ್ಮಕ ಮಟ್ಟವನ್ನು, ಆರೋಗ್ಯದ ಮಟ್ಟವನ್ನು, ದೈಹಿಕವಾದ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಮನಗಂಡು ಇವರು ವಿಶೇಷವಾಗಿ ದಾನವನ್ನು ಕೊಟ್ಟಿದ್ದಾರೆ. ಅಂಥವರ ನಿಟ್ಟಿನಲ್ಲಿ ಬೇರೆಯವರಿಗೆ ಪ್ರೇರಣೆಯಾಗಿ ಸರ್ಕಾರಿ ಶಾಲೆಗಳಿಗೆ ಇಂಥ ಕ್ರೀಡಾ ಸಾಮಗ್ರಿಗಳಿರ್ಬೋದು, ವಿಜ್ಞಾನದ ಉಪಯೋಗದ ಉಪಕರಣಗಳಿರ್ಬೋದು, ಬೇರೆ ಬೇರೆ ಎಲ್ಲ ರೀತಿಯಾದಂಥ ದಾನಗಳನ್ನು ಕೊಡೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಆಶೀರ್ವಾದವನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ದಾನ ಕೊಟ್ಟಿರ್ತಕ್ಕಂಥ ನಮ್ಮ ಕರಿಯಣ್ಣವರು ಎರಡು ಮಾತಾಡೋದಕ್ಕಾಗಿ ಕೇಳ್ಕೊಂಡಿದ್ವಿ. ಒಂದು ಪಾಠಶಾಲೆಗೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಮಕ್ಕಳಿಗೆ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಶಿಕ್ಷಕರು ಬಂದು ನಾನು ಕೇಳಿಕೊಂಡಾಗ ಮನಸ್ಪೂರ್ವಕವಾಗಿ ಈ ದೈಹಿಕ ಶಿಕ್ಷಣದ ಸಲಕರಣೆಗಳನ್ನು ನಾನು ಕೊಟ್ಟಿದ್ದೇನೆ. ಇದಕ್ಕೆ ನನ್ನ ಆತ್ಮಸಂತೋಷವಾಗಿ ಎಲ್ಲ ಇವರು ಕೂಡ ನನ್ನ ಕರೆದು ಸನ್ಮಾನ ಮಾಡೋದಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಶಾಲೆಯ ಮಕ್ಕಳ ಶಿಸ್ತನ್ನ, ಸಂಯಮವನ್ನು ಕಂಡು 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ 5 ವರ್ಷ ಪ್ರತಿ ವರ್ಷ 5,000ದಂತೆ ನಗದು ರೂಪದಲ್ಲಿ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದರೆ ಅವರಿಗೆ ಜೋರಾದ ಚಪ್ಪಲಿ ಮೂಲಕ ಅಭಿನಂದನೆ ಮಾಡೋಣ. ಹೀಗೆ ಸಮಾಜಮುಖಿ ಚಿಂತನೆಗಳೊಂದಿಗೆ ವಿಶೇಷವಾದ ದಾಸೋಹವನ್ನು ಮಾಡುವಂಥ ಪ್ರಜ್ಞೆ ಬೆಳೆದಿದೆ. ಯಾಕೆಂದರೆ ಕರಿಯಣ್ಣವರು ಕೇವಲ ಶಾಲೆಗಳಿಗೆ ಅಷ್ಟೇ ಅಲ್ಲ, ಮಠಗಳಿಗೆ, ದೇವಸ್ಥಾನಗಳಿಗೆ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ ನಮ್ಮ ಶಾಲೆಯ ಶಿಕ್ಷಕರಿಂದ ಯುವರತ್ನವರು ವಂದನಾರ್ಪಣೆ ಕಾರ್ಯಕ್ರಮ ನಿರ್ವಹಿಸಬೇಕಾಗಿ ಕೇಳಿದರು. ಇವತ್ತು ಇದೆಲ್ಲ ಗೊತ್ತಿರೋ ಹಾಗೆ ಶಾಲೆಯಲ್ಲಿ ಮಕ್ಕಳಿಗೆ ಉತ್ತೇಜಕವಾಗಿ ಈ ಒಂದು ಕಾಣಿಕೆ 10,000 ರೂಪಾಯಿಗಳ ಕೊಡೋದು ಉತ್ತೇಜಕರಾಗಿರ್ತಕ್ಕಂಥ ಶ್ರೀಯುತ ಕರಿಯಪ್ಪ ಮತ್ತು ಮೀನಾಕ್ಷಮ್ಮ ದಂಪತಿಗಳಿಗೆ ದೇವರು ಆಯಸ್ಸು, ಆರೋಗ್ಯ, ಇನ್ನೂ ಹೆಚ್ಚಿನ ಒಂದು ದಾನಗಳನ್ನು ಕೊಡಬೇಕು ಹೇಳಿ ಅವರು ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ